ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು. ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ಸೂಪರ್ ಆಗಿರುತ್ತೆ. ಈ ವೆದರ್ಗಂತೂ ಮಾಡಿಸ್ದಾಗಿರುತ್ತೆ, ಅಷ್ಟು ಒಳ್ಳೆ ಒಂದು ಸಾಂಬಾರ್ ರೆಸಿಪಿ ಅಂತ ಹೇಳ್ಬೋದು. ಸೊಪ್ಪು ಮತ್ತು ಬೇಳೆ ಉಪಯೋಗಿಸ್ಕೊಂಡು ನಾನು ಒಂದು ಉಪ್ಸಾರು ಮಾಡಿದ್ದೀನಿ, ಸಖತ್ತಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಮಗೆ ಈ ಸಾಂಬಾರು ಮತ್ತು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು 20 ನಿಮಿಷ ಟೈಮ್ ಸಾಕಾಗೋಗ್ಬಿಡುತ್ತೆ. ಅಷ್ಟು ಸಿಂಪಲ್ಲಾಗಿ ನಾವು ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ಮಾಡ್ಕೋಬೋದು. ಜೊತೆಗೆ ನಂಚ್ಕೊಳ್ಳೋಕೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗೋಗ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವೀಡಿಯೋಸು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಅದರಿಂದ ಹೇಳಿದೆ ಅಷ್ಟೇ. ಇವಾಗ ಹೇಗೆ ಮಾಡೋದು ಉಪ್ಸಾರು ಮತ್ತು ಪಲ್ಯ ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟು ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಎಳೆ ದಂಟು, ಇದು ತುಂಬ ಚೆನ್ನಾಗಿದೆ. ತಂದು ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ಒಂದು 3 ರಿಂದ 4 ಸಾರಿ ತೊಳ್ಕೊಳ್ಳಿ. ಮಣ್ಣು ಇರುತ್ತಲ್ವ, ಅದರಿಂದ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕಟ್ ಸೊಪ್ಪಿದೆ ಇದು. ಇವಾಗ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇವತ್ತು ಕುಕ್ಕರಲ್ಲೇ ನಾನು ಸೊಪ್ಪು ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ಗೆ ನಾನು ಒಂದು ಅರ್ಧ ಕಪ್ನಷ್ಟು ಅಂದರೆ 1.5 ಇಡಿಯಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ಸಾಕು ನಮ್ಗೆ ಇಷ್ಟೇ ಬೇಳೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ, ಎಷ್ಟು ಜನ ಇರ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಳೆ ಜೊತೆಗೆ ತೊಳೆದು ಇಟ್ಕೊಂಡಿದ್ದಂಥ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಳೆ ತೊಳೆದು ಹಾಕೋಬೇಕು ಅಂದ್ರೂ ತೊಳೆದು ಹಾಕ್ಕೊಳ್ಳಿ. ಬೇಳೆದೇನು ಗಲೀಜಿರಲ್ಲ, ಕ್ಲೀನಾಗಿತ್ತು ಅಂತ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಮತ್ತು ಬೇಳೆ ಎರಡು ಹಾಕ್ಕೊಂಡು ಇದಕ್ಕೆ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಮತ್ತು 6 ರಿಂದ 7 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊಪ್ಪು ಬೇಯೋದಕ್ಕೆ. ಇವಾಗ ನೀರು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಉಪ್ಪು, ರುಚಿಗೆ ಇವಾಗಲೇ ಉಪ್ಪು ಹಾಕೊಂಡ್ಬಿಡ್ಬೇಕು ನಾವು. ಉಪ್ಪು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ಇಂಗ್ಲಾರದ ಹಣ್ಣು ಅಂತ ನಾನು ಯಾವಾಗಲೂ ಉಪ್ಪಿನೊಳಗಡೆ ಹಾಕಿಟ್ಟಿರ್ತೀನಿ. ಉಪ್ಪು ಸ್ವಲ್ಪ ಬಣ್ಣ ಚೇಂಜಾಗಿ ಕಾಣ್ತಿರುತ್ತಲ್ವ ನಿಮಗೆ, ಅದರಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇಂಗ್ಲಾರದ ಹಣ್ಣು ಅಂತ ಹೇಳ್ತೀವಿ ಇದಕ್ಕೆ. ಇದು ಯಾವಾಗಲೂ ನಾನು ತಂದಿಟ್ಕೊಂಡಿರ್ತೀನಿ, ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಜಾಂಡಿಸ್ ಎಲ್ಲ ಬರಲ್ಲ ಅಂತ ಹೇಳ್ತಾರೆ. ದಿನ ನಾವು ಸೇವನೆ ಮಾಡ್ತಿರ್ತೀವಿ ಉಪ್ಪು ಜೊತೆ, ಅದರಿಂದ. ಇವಾಗ ಇದನ್ನು ಮುಚ್ಚಿ ನಾನು 1 ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ. 1 ವಿಷಲ್ ಬಂದರೆ ಸಾಕಾಗುತ್ತೆ ನಮಗೆ. ಇವಾಗ 1 ವಿಷಲ್ ಬಂದಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಮಗೆ ಸೊಪ್ಪು ಮತ್ತು ಬೇಳೆ ಬೆಂದಿದೆ. 1 ವಿಷಲ್ ಸಾಕಾಗುತ್ತೆ, ಇಲ್ಲಾಂದರೆ ಬೇಳೆ ಕೈಗೆ ಸಿಗಲ್ಲ, ಅಷ್ಟು ನುಣ್ಣು ಬೆಂದೋಗ್ಬಿಟ್ಟಿರುತ್ತೆ. ಸೊಪ್ಪು ಕೂಡ ಎಳೆದಾಗಿದೆ. ಇವಾಗ ಬೆಂದಿರುವಂಥ ಸೊಪ್ಪು ಮತ್ತು ಬೇಳೆ ಜೊತೆಗೆ ಹಾಕಿದ್ವಲ್ವ ನಾವು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಸಪ್ರೇಟ್ ಎತ್ತಿಟ್ಕೊಂಬಿಡೋಣ. ಏನಕ್ಕೆ ಅಂದರೆ ಸ್ವಲ್ಪ ತಣ್ಣಗಾಗಲಿ, ರುಬ್ಕೋಬೇಕಲ್ವ, ಅದರಿಂದ. ಮತ್ತು ನೀರು, ಸೊಪ್ಪು, ಬೇಳೆ ಎಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ. ಈ ರೀತಿ ನೋಡಿ, ಬೇಳೆ ಎಲ್ಲ ಕೆಳಗಡೆನೇ ಇದೆ, ನಮಗೆ ಮಿಕ್ಸ್ ಆಗಿಲ್ಲ. ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ನೀರಿಂದ ಸೊಪ್ಪು ಬೇಳೆನ ಸಪ್ರೇಟ್ ಬಸ್ಕೊಂಬಿಟ್ಟಿದ್ದೀನಿ. ಬಸ್ತಿಟ್ಕೊಳ್ಳೋಣ. ಇವಾಗ ಸೊಪ್ಪು ತೊಗೊಂಡು ನಾನು ಪಲ್ಯ ಮಾಡ್ತೀನಿ. ಬೇಳೆನ ಸ್ವಲ್ಪ ಸಾಂಬಾರಿಗೆ ಹಾಕೋತೀನಿ, ಇನ್ನು ಸ್ವಲ್ಪನ ನಾನು ಪಲ್ಯಕ್ಕೆ ಹಾಕೋತೀನಿ. ಇವಾಗ ಇದನ್ನು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡು ಬೇಳೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಾವು ಇವಾಗ ಮೊದಲು ಪಲ್ಯ ಮಾಡ್ಕೊಂಬಿಡೋಣ. ಅಷ್ಟರಲ್ಲಿ ನಮಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿರುತ್ತೆ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು, ನಾವಿಲ್ಲಿ ಸೊಪ್ಪು ಬೇಳೆ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು, ಮತ್ತೆ ಒಂದು 4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಸೊಪ್ಪಲ್ಯ ಮಾಡ್ತಿರೋದ್ರಿಂದ ಮಕ್ಕಳು ಬಾಯಿಗೆ ಸಿಗಬಾರ್ದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ. ಒಣಮೆಣಸಿನ್ಕಾಯಿ ಅಂದರೆ ಗೊತ್ತಾಗುತ್ತಲ್ವ, ಅದರಿಂದ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿ ಕಾಯಿ ತುರಿ ಇದ್ದರೆ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಹಸಿಕಾಯಿ ಸ್ವಲ್ಪ ಎಷ್ಟಾದರೂ ಹಾಕ್ಕೊಳ್ಳಿ, ನೀವು ಎಷ್ಟಿರುತ್ತಷ್ಟು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಎಲ್ಲ ಹಾಕಿದ್ಮೇಲೆ ಈ ಸೊಪ್ಪು ಈ ರೀತಿ ಹಾಕ್ಬಿಟ್ಟು ನಾವು ಬೆಂದಿರೋ ಸೊಪ್ಪನ್ನ 1 ನಿಮಿಷ ಈ ರೀತಿಯಾಗಿ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹಾವಿಯಾಗಿರುತ್ತೆ ನೋಡಿ. ಆಮೇಲೆ ನಾವು ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಆಯಿತು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗ್ಬಿಡ್ತು. ಜಾಸ್ತಿ ಬೇಯಿಸ್ಕೊಂಡ್ರೆ ಏನಾಗ್ಬಿಡುತ್ತೆ, ನಮಗೆ ಪಲ್ಯ ಮುದ್ದೆ ಥರ ಆಗ್ಬಿಡುತ್ತೆ, ಉದ್ರುದ್ರಾಗಲ್ಲ. ಅದರಿಂದ ಒಂದೇ ಒಂದು ವಿಷಲ್ ಬರ್ಸ್ಕೊಂಡಿರೋದು ನಾನು. ಇವಾಗ ಪಲ್ಯ ರೆಡಿ ಆಯಿತು. ಒಂದು ಮಿಕ್ಸಿ ಜಾರ್ ತೊಗೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎತ್ತಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಣಸು, ಕಾಳು ಮೆಣಸು, ಮತ್ತು ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉಪ್ಪೆಲ್ಲ ಏನು ಸೇರಿಸೋದು ಬೇಡ. ಇದನ್ನು ಹಾಗೆ ನೀರು ಸೇರಿಸ್ದೇಲೆ ನಾವು ರುಬ್ಕೊಂಬರ್ಬೇಕು. ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಬೇಳೆನ ಸೇರಿಸ್ಕೊಳ್ಳೋಣ. ಬೇಳೆ ಎತ್ತಿಟ್ಕೊಂಡಿದ್ವಲ್ವ, ಸಾಂಬಾರಿಗೆ ಬೇಯಿಸಿಟ್ಕೊಂಡಿದ್ದು ಬೇಳೆನ ಇವಾಗ ಹಾಕ್ಕೊಂಡು ಇದನ್ನು ಕೂಡ ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆಲ್ಲ ರುಬ್ಬಾರ್ದು ಉಪ್ಸಾರಿಗೆ. ತುಂಬ ನೈಸಿಗೆ ರುಬ್ಬಿಟ್ರೆ ಸಾರು ಒಂಥರ ಚೆನ್ನಾಗಿರಲ್ಲ. ಈ ರೀತಿಯಾಗಿ ತರಿಯಾಗಿ ರುಬ್ಕೋಬೇಕು. ಇವಾಗ ಇದನ್ನು ನಾನು ಸಾಂಬಾರು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾವು ಯಾವ ಪಾತ್ರೆನಲ್ಲಿ ಉಪ್ಸಾರು ಮಾಡ್ತೀವಿ ಇದಕ್ಕೆ ಹಾಕ್ಕೊಳ್ಳೋಣ. ನೀಟಾಗಿ ರುಬ್ಬಿರುವಂಥದ್ದನ್ನೆಲ್ಲ ಹಾಕ್ಕೊಂಡು
ಇವಾಗ ನಾವೇನು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ವಿ ಇದೇ ನೀರನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದ್ಸಲಿ ಹಾಕೋತೀನಿ. ನಮಗೆ ಸಾಂಬಾರು ಸಾಕಾದ್ರೆ ಓಕೆ, ಇಲ್ಲ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಚೂರು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ. ನಾವು ಸೊಪ್ಪು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿರ್ತೀವಲ್ವ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ ಒಂದು ಹದವಾಗಿ ಮಾಡಿಕೊಂಡು ಸಾರನ್ನ ನಾವು ಚೆನ್ನಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಉಪ್ಸಾರು ರೆಡಿ ಆಗುತ್ತೆ. ಉಪ್ಸಾರು ಬೇಯಿಸ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಉಪ್ಸಾರಾಗಲಿ ಬಸ್ಸಾರಾಗಲಿ ಬೇಯಿಸಿದಾಗ ತುಂಬ ರುಚಿ ಇರುತ್ತೆ. ನಾವು ಐ ಫ್ಲೇಮಲ್ಲಿ ಬೇಯಿಸ್ಬಿಟ್ಟು ಉಕ್ಸೋದು ಅದೆಲ್ಲ ಮಾಡಬಾರ್ದು. ನೀಟಾಗಿ ಕುದಿಸ್ಕೊಂಡ್ರೆ ಸಾಕು ನಮಗೆ. ಲೋ ಫ್ಲೇಮಲ್ಲಿ ಅಷ್ಟು ರುಚಿಯಾಗಿರುತ್ತೆ, ಮನೆಯೆಲ್ಲ ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದ್ಸಲಿ ಈ ರೀತಿ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ವೆದರ್ಗಂತೂ ಮಕ್ಕಳಿಂದ ದೊಡ್ಡವ್ರು ವಯಸ್ಸಾಗಿರೋರ್ಗು ಈ ರೀತಿ ಸಾರು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಮಕ್ಕಳು ತಿಂದಿಲ್ಲ ಅಂದರೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ನಾವು ಮಂಡ್ಯ ಕುಣಿಗಲ್ ಸೈಡ್ ಅವರೆಲ್ಲ ಇದೇ ರೀತಿ ಸಾಂಬಾರು ಮಾಡ್ಕೊಳ್ಳೋದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.